ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಅತ್ತೆ, ಮಾವ ಆಫೀಸ್ಗೆ ಹೋಗೋದ್ ಬೇಡ ಅಂತ ನೀವಾದ್ರೂ ತಡಿಬೋದಿತ್ತು ತಾನೆ. ಯಾಕೆ ತಡಿಬೇಕು? ನೀನಂತೂ ಆಫೀಸ್ಗೆ ಹೋಗಲ್ಲ ಅಂತ ಹೇಳಾಯ್ತು. ಆಫೀಸ್ ಕೆಲ್ಸ ಎಲ್ಲ ಯಾರು ನೋಡ್ಕೋತಾರೆ? ಅವ್ರು ತಾನೇ ನೋಡ್ಕೋಬೇಕು. ಅದಕ್ಕೆ ತಡಿಲಿಲ್ಲ. 4 ವರ್ಷದ ಹಿಂದೆ ಕಂಪ್ನಿನ ನನ್ ಕೈಲಿ ನೋಡ್ಕೊಳ್ಳೋದಕ್ ಆಗೋದಿಲ್ಲ, ಅಷ್ಟು ಶಕ್ತಿ ಇಲ್ಲ, ವಯಸ್ಸಾಯ್ತು ನನ್ಗೆ ಅಂತ ಮಾವ ತಾನೇ ಹೇಳಿತು. ಕಂಪ್ನಿ ನೋಡ್ಕೊಳ್ಳೋದು ಮಕ್ಕಳಾಟ ಅಂತ ಅನ್ಕೊಂಡಿದೀರಾ? ಹಾಗ ಅನ್ಕೊಂಡಿದ್ದಿದ್ರೆ 2 ತಲೆಮಾರಿಗಾಗೋ ಅಷ್ಟು ಆಸ್ತಿ ಆಗ್ತಿರ್ಲಿಲ್ಲ. ಆಗಿದೆ ಅಂತ ನೀವ್ ಅನ್ಕೊಂಡಿದೀರಾ, ಆದ್ರೆ ಇವತ್ತು ಮಾವ ಏನಾದ್ರೂ ಎಡವಟ್ಟು ಮಾಡಿದ್ರೆ ನಾವೆಲ್ರೂ ತಲೆ ಮೇಲ್ ಕೈ ಇಟ್ಕೋಬೇಕಾಗತ್ತೆ. ಅಲ್ಲ ಸಾಧನ, ಯಾಕೆ ಬಾಯಿ ಬಿಟ್ರೆ ಬರೀ ಅಪಶಕನೇ ನುಡಿತಾ ಇರ್ತೀಯ? ಇನ್ನೇನ್ ಮಾಡೋದಕ್ಕಾಗತ್ತೆ? ಆ ಅನ್ಲಕ್ಕಿ ಹುಡ್ಗಿನ ಮನೆ ಕರ್ಕೊಂಡ್ ಬಂದ್ ಇಟ್ಕೊಂಡಿದೀರಲ್ಲ, ಮನೆ ಕೇಡಾಗ್ದೆ ಇನ್ನೇನಾಗತ್ತೆ? ಒಟ್ನಲ್ಲಿ ನಿನ್ಗೆ ಸುಮ್ಮನ್ನ ಬೈತಾ ಇರ್ಬೇಕು, ಇಲ್ಲ ಅಂದ್ರೆ ತಿಂದನ್ನ ಅರ್ಗಲ್ಲ ಅಲ್ಲ. ನೋಡು, ನನಗೆ ಜಗಳ ಆಡೋದಿಕ್ ಇಷ್ಟ ಇಲ್ಲ. ಅದ್ ಏನ್ ಹೇಳ್ಬೇಕು ಅಂತ ಇದೆಯಾ ಹೇಳ್ಬಿಟ್ಟು ಹೋಗ್ತಾ ಇರ್. ಮಾವ ಆಫೀಸ್ಗೆ ಹೋಗಿ ಎಷ್ಟೊತ್ತಾಯ್ತು, ಇಷ್ಟೊತ್ತಾದ್ರೂ ಬಂದಿಲ್ಲ. ಒಂದ್ ಫೋನ್ ಮಾಡಿ ವಿಚಾರಿಸ್ಕೊಂಡಿದ್ದೀರಾ? ವಿಚಾರ್ಸಕ್ಕೆ ನಾನೇನ್ ಸಣ್ಣ ಮಗುನೇನಮ್ಮ, ಬಾಯಿಗೆ ಬೆಳ್ಳಿಟ್ರೆ ಕಚ್ಚಕ್ ಬರಲ್ವಾ? ಕಚ್ಚಿ ತುಂಡು ಮಾಡ್ಬಿಡ್ತೀನಿ. ಪದ್ದು ಟನ್ 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 ಟನ್. ಏನ್ರಿ ಬಾರಿ ಖುಷಿಲಿದ್ದೀರಾ? ತುಂಬಾ ಖುಷಿಯಾಗಿದ್ದೀನಿ ಪದ್ದು. ಆಫೀಸ್ಗೆ ಹೋಗಿದ್ರಲ್ಲ, ಕೆಲ್ಸ ಎಲ್ಲ ಚೆನ್ನಾಗಾಯ್ತಾ? ಸಕ್ಸಸ್ ಆಯ್ತು. ಎಲ್ಲ ಲೇಬರ್ಸ್ನು ನನ್ನ ಚೇಂಬರ್ ಕರ್ಸ್ಕೊಂಡೆ. ಇನ್ಮೇಲಿಂದ ರೆಗ್ಯುಲರ್ ಆಗಿ ನಾನು ಬಂದು ಈ ಸೀಟಲ್ಲಿ ಕೂತ್ಕೊಂಡು ತಿನ್ಕೊಂಡ್ರು ಅಂದೆ. ಆಮೇಲೆ ಎಲ್ಲ ಲೆಕ್ಕಪತ್ರ ನೋಡಿದ್ದೀನಿ. ಹುಷಾರು, ಪ್ರೊಡಕ್ಷನ್ ಚೆನ್ನಾಗಾಗಬೇಕು. ನಮ್ಮ ಫ್ಯಾಕ್ಟ್ರಿ ಇಲ್ಲಿವರೆಗೂ 6ಕ್ಕೆ ಏರಿಲ್ಲ, 3ಕ್ಕೆ ಇಳ್ದಿಲ್ಲ. ಪ್ರಾಫಿಟ್ ಚೆನ್ನಾಗಾಗಬೇಕು, ಪ್ರೊಡಕ್ಷನ್ ಚೆನ್ನಾಗಾಗಬೇಕು, ಸೇಲ್ಸ್ ಚೆನ್ನಾಗಾಗಬೇಕು. ನಿಮ್ಮನ್ನ ಮಕ್ಕಳಿಗಿಂತ ಹೆಚ್ಚಾಗಿ ಚೆನ್ನಾಗಿ ನೋಡ್ಕೊಳ್ತೀನಿ ಅಂದ್ವಿ. ಅದಕ್ಕೆ ಅವ್ರು ಏನಾದ್ರು ಗೊತ್ತಾ, ಸರ್ ನೀವು ಬರ್ತೀರಾ ಅಂದ್ರೆ ಅದಕ್ಕಿಂತ ಖುಷಿ ಬೇರೆ ಇದೇನು ಸರ್, ನೋಡಿ ಸರ್ ಅಂದ್ರು. ಅಷ್ಟೇ ಅಲ್ಲ, ಈ ಖುಷಿ ಒಳಗೆ ಎಲ್ರಿಗೂ ಬೋನಸ್ಸು ಕೊಟ್ಟೆ, ಸಂಬಳನೂ ಕೊಟ್ಬಿಟ್ಟು ಬಂದೆ. ಗೊತ್ತಾಯ್ತಾ? ಹೌದಾ? ಕೆಲವ್ರಿಗೆ ನಿಮ್ಗೆ ಈ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡೋದಕ್ಕೆ ಶಕ್ತಿ ಇದೆ ಅಂತ ನಂಬಿಕೆನೇ ಇಲ್ಲ ರೀ. ಈಗ ಅವ್ರಿಗೆಲ್ಲ ಶಾಕ್ ಆಗಿರುತ್ತೆ ಅಲ್ವಾ? ಅದು ಗಾದೆ ತುಂಬಾ ಹಳೆ ಇದೆ, ಆದ್ರೆ ಎಷ್ಟು ಸತ್ಯವಾಗಿದೆ ಗೊತ್ತಾ? ಒಲೆ ಬಾಯಿ ಮುಚ್ಚಬಹುದು, ಊರ್ ಬಾಯಿ ಮುಚ್ಚಕ್ಕಂತೂ ಸಾಧ್ಯವೇ ಇಲ್ಲ. ಕರೆಕ್ಟ್ ರೀ, ನೀವ್ ಹೇಳಿದ್ದು 100% ಕರೆಕ್ಟ್. ಮಾವ ಸ್ಯಾಲ್ರಿ ಎಲ್ಲ ಕೊಟ್ರ? ಸ್ಯಾಲ್ರಿ ಕೊಟ್ಟಾಯ್ತು, ಆಮೇಲೆ ಬೋನಸ್ ಕೂಡ ಕೊಟ್ಟಾಯ್ತು. ನೋಡು, ಕೀನ ತಗೋ, ಇನ್ಮೇಲಿಂದ ನೀನೇ ಇಟ್ಕೋಬೇಕು. ಬದ್ದು ಏನಾಯ್ತ್ರಿ? ಮಾವ ಏನ್ ಹುಡುಕ್ತಾ ಇದ್ದೀರಾ? ಲಾಕರ್ ಕೀನ ಸಿಗ್ತಾ ಇಲ್ವಾ? ಏನಾದ್ರೂ ಬೇಡಿಸ್ಕೊಂಡ್ ಬಂದ್ರಾ? ಏನಾಯ್ತು ಸರಿಯಾಗಿ ಹೇಳಿ ಮಾವ. ಜ್ಞಾಪಿಸ್ಕೊಳ್ರಿ. ಜ್ಞಾಪಿಸ್ಕೊಳ್ಳೋದೇನೆ, ನಾನು ಬಂದ್ ನೇರ ಕಾರಲ್ಲಿ ಕೂತ್ಕೊಂಡೆ. ಡ್ರೈವರು ಬಾಗಲಾಗದ ಸೀದಾ ಬಂದಿಳಿದೆ. ಅದಕ್ಕಿಂತ ಹಿಂದೆ ಹೋಯ್ತು ಅಂತಂದ್ರೆ ಮಾವ ಲಕ್ಷಾಂತರ ರೂಪಾಯಿ ಇರುವಂತ ಲಾಕರ್ ಕೀ ಅದು. ಆಫೀಸಲ್ಲಿ ಏನಾದ್ರು ಬಿಟ್ಟು ಬಂದಿದ್ದೀರಾ? ಅಲ್ಲಿ ಬೇರೆ 10,000 ಜನ ಓಡಾಡ್ತಾರೆ. ಅಯ್ಯೋ ದೇವ್ರೆ, ಏನಾದ್ರು ಎಡವಟ್ಟಾಗೋಗ್ಬಿಟ್ರೆ ಏನ್ ಮಾಡೋದು? ಬಾಯಿ ಮುಚ್ಕೊಂಡು ಸ್ವಲ್ಪ ಸುಮ್ಮನೆ ಇರೋದು ಕಲ್ತ್ಕೊಳಮ್ಮ. ಮೊದಲೇ ನಾನು ಟೆನ್ಷನ್ ಇದ್ದೀನಿ, ಮತ್ತಷ್ಟು ಟೆನ್ಷನ್ ಕೊಡ್ಬೇಡ. ನಾನು ಸ್ಯಾಲ್ರಿ ಕೊಟ್ಟೆ, ವೇದು ಕೈಲಿ ಬೋನಸ್ ಎಲ್ಲ ಕ್ಲಿಯರ್ ಮಾಡ್ಬಿಡು ಅಂತ ತೆಗೆದುಕೊಟ್ಟು ಲಾಕ್ ಮಾಡಿದೆ. ಅಷ್ಟೊತ್ತು ಕರೆಕ್ಟಾಗಿ ಲಾಕ್ನ ಟೇಬಲ್ ಮಾಡಿಟ್ಟೆ. ಶಂಕರು ಫೋನ್ ಬಂತು, ಮಾತಾಡ್ಕೊಂಡು ಹಂಗೆ ಬಂದ್ಬಿಟ್ಟೆ ನಾನು. ಅಲ್ಲೇ ಬರ್ಕೊಂಡ್ಬಿಟ್ಟಿದ್ದೀನಿ. ನೀವ್ ಯಾಕ್ರೆ ಹೋಗ್ತೀರಾ? ಒಂದ್ ಫೋನ್ ಮಾಡಿ ಸಾಕು. ನಿನ್ಗದೆಲ್ಲ ಅರ್ಥ ಆಗಲ್ಲ, ಬಾಯಿ ಬಿಟ್ಕೊಂಡು ಸುಮ್ಮನೆ ನಿಂತ್ಕೋ. ಮಾವ ಅತ್ತೆ, ನಾನ್ ನಿಮ್ಗೆ ಮೊದ್ಲೇ ಹೇಳ್ದೆ ಮಾವಂಗ್ ಮರುವು ಆಫೀಸ್ ಕಳ್ಸ್ಬೇಡಿ ಅಂತ. ನೋಡಿ ಏನ್ ಎಡವಟ್ಟಾಗಿ ಕೂತಿದೆ ಅಂತ. ನನ್ ಮಾತ್ ಯಾರು ಕೇಳ್ತೀರಾ? ನೋಡಮ್ಮ, ಮೊದಲೇ ನನ್ಗೆ ಟೆನ್ಷನ್, ಅದ್ರಲ್ಲಿ ಮತ್ತಷ್ಟು ಟೆನ್ಷನ್ ಕೊಡ್ಬೇಡಿ. ಗೊತ್ತಾಯ್ತಾ? ಆಫೀಸ್ ಕೀ ಮರ್ತು ಬಂದಿರೋದು ನಾನು ಹೋಗಿ ತಗೊಂಡ್ಬರ್ತೀನಿ. ಗೊತ್ತಾಯ್ತಾ? ಅತ್ತೆ ಸೊಸೆ ಇಬ್ರು ಜುಗಲ್ ಬಂದಿ ಹಾಡಬೇಡಿ, ಸಾಕು.
ಯೋ ಟ್ಯಾಪ್ಸ್ ಹೊಡಿ, ನನ್ ಮಗನ್ಗೆ ಅದೇ ಇಷ್ಟ. ಅಪ್ಪ ಮಟನ್ ಅಂಗಡಿನ ನಾನು ನಿನ್ನ ಹತ್ರ ಹೇಳೋಣ ಅನ್ಕೊಂಡೆ. ರಾಜಿ ಕೈ ಮುರ್ಕೊಂಡಿದ್ಲಲ್ಲ, ಕಾಲ್ ಸೊಪ್ಪು ಕುಡ್ಸಿದ್ರೆ ಬೇಗ ಮೂಳೆ ಕೂಡ್ಕೊಳ್ಳುತ್ತೆ ಅಂತ. ರಾಜಿಗೆ ಕಾಲ್ ಸೂಪ್ ಎಲ್ಲ ಆಮೇಲೆ, ಈಗ ಕರ್ಕೊಂಬಂದಿರೋದು ಬೀಗ್ರೂಟಿಗೆ ಮಟನ್ ಆರ್ಡರ್ ಕೊಡಕ್ಕೆ. ಭಿಕಾರಿಗಳು ಬಂದವ್ರೆ, ಉಳಿದಿರೋ ಮೂಳೆ ಗಿಳಿದ್ರೆ ಹಾಕಿ ಕಳಿಸು. ಅಪ್ಪ ಬೀಗ್ರೂಟಕ್ಕೆ ಮಟನ? ಏನಪ್ಪ ಹೇಳ್ತಿದ್ಯಾ ನೀನು? ಇಡೀ ಕಾಲೋನಿಗೆ ಊಟ ಹಾಕ್ತೀನಿ ಅಂತ ಹೇಳಿದ್ಯಾ. ನಾವ್ ತಗೊಳ್ಳೋ ಅರ್ಧ ಕೆಜಿ 1 ಕೆಜಿಲಿ ಅವ್ರಿಗೆ ಊಟ ಹಾಕಕ್ಕಾಗತ್ತಾ? ಅರ್ಧ ಕೆಜಿ 1 ಕೆಜಿ ಅಲ್ಲ ಮಗಳೇ, ನಾನ್ ಆರ್ಡರ್ ಕೊಟ್ಟಿರೋದು 10 ಕೆಜಿ. ಏನು 10 ಕೆಜಿನ? 10 ಕೆಜಿನ? ಎಲ್ಲೋ ಮಲ್ಗೆ ಹೂವ ಅಂತ ಅನ್ಕೊಂಡಿರ್ಬೇಕು. ಒಳಗ್ 40 ರೂಪಾಯಿ ತರ ಕೆಜಿ 40 ರೂಪಾಯಿ ಅಂತ. ರೇಜಣ ಹೇಳವ್ರಿಗೆ ಕೆಜಿಗೆ 750 ರೂಪಾಯಿ ಅಂತ. ರಿಯಾಜ್ ಬಾಯ್, ಕೆಜಿಗೆ ಇನ್ನೂ 10 ರೂಪಾಯಿ ಜಾಸ್ತಿ ತಗೊಳ್ಳೋಣ. ಮಟನ್ ಮಾತ್ರ ಪೊಗಡ್ದಷ್ಟಾಗಿರ್ಬೇಕು. ನಮ್ಮ ಅಳಿ ಅಂದ್ರಂಗೆ ನಲ್ಲಿ ಮೂಳೆ ಕಡಿ ಮಾಂಸ ಸಖತ್ತಾಗಿ ಬಡಿಸ್ಬೇಕು ನಾನು. ಅಪ್ಪ ಏನ್ ಮಾಡ್ತಿದ್ಯಾ? 10 ಕೆಜಿ ಮಟನ್ಗೆ ಎಷ್ಟಾಗತ್ತೆ ಅಂತ ಗೊತ್ತಾ ನಿನಗೆ? ಮಗಳೇ, ಮೊದಲು ಆರ್ಡರ್ ಕೊಟ್ಟಿದ್ದು 10 ಕೆಜಿ, ಈಗ ಕೊಡಕ್ ಬಂದಿರೋದು 20 ಕೆಜಿ. ವಾ ಕೂರಿನೇ ಓಡಿಸೋ ಯೋಚನೆ ಇದ್ದಂಗದೆ. ಎಲ್ಲೋ ಕಾಸ್ನ ಅಮ್ಕೊಂಡಿರ್ಬೇಕು. ಅಮುಕ್ಕೊಳ್ಳೋದು, ಕಿತ್ಕೊಂಡ್ ತಿನ್ನೋದು, ಬಡ್ಕೊಂಡ್ ಬಾಯಿಗೆ ಕಳೋದೆಲ್ಲ ನಿಮ್ಮಂತವ್ರಿಗೆ ವಿಜಯಮ್ಮ. ನಮ್ಮಂತವ್ರಿಗೆಲ್ಲ ತಿಳ್ಕೊಂಬಿಡು. ನೀಚ್ ಮನಸ್ಸಿನವ್ರಿಗೆ ಇಂಥ ನೀಚ್ ಬುದ್ಧಿಗಳು ಬರೋದು. ನೋಡಿ ವಿಜಯಮ್ಮ, ನಾಳೆ ಇಡೀ ಕಾಲೋನಿಗೆ ಮಟನ್ ಊಟ ಹಾಕ್ಸ್ತಾ ಇದ್ದೀನಿ. ಬಿಟ್ಟಿ ಸಿಕ್ತು ಅಂತ ನೀನು ನಿನ್ನ ಮಗ ಬಂದು ಕಪ್ಪಡಿಸ್ಬಿಟ್ಟಿರ. ನಿನಗೂ ನಿನ್ನ ಮಗನಿಗೂ ನಮ್ಮನೆ ಅನ್ನೋದು ಋಣ ಇಲ್ಲ, ತಿಳ್ಕೊಂಬಿಡು. ರಿಯಾಜ್ ಬಾಯ್, ತಗೊಳ್ಳಿ ಅಡ್ವಾನ್ಸು. ಮಟನ್ನು ಸಖತ್ತಾಗಿ ಮಗಳೇ ಬಾರವ. ಅಲ್ಲ ಕಣಪ್ಪ, ಅಷ್ಟೊಂದು ದುಡ್ಡು ಎಲ್ಲಿಂದನಪ್ಪ ಬಂತು ನಿಂಗೆ? ಸಾಲ ಏನಾದ್ರೂ ಮಾಡಿದ್ಯಾ ಹೇಗೆ? ನಮ್ಮ ಅಳಿ ಅಂದ್ರೆ ಇರುವಾಗ ಸಾಲ ಯಾಕವ್ ಮಾಡ್ಲಿ? ಅಂದ್ರೆ ನಾನು ಅರ್ಧ ಕೆಜಿನೋ 1 ಕೆಜಿನೋ ತಂದು ಅಳಿ ಅಂದ್ರಿಗೆ ಊಟ ಕಳ್ಸೋಣ ಅಂತಿದ್ದೆ ಕಣವ. ಅಳಿ ಅಂದ್ರು ಮಾಡೋದು ಮಾಡ್ತೀರಾ, ಕಾಲೋನಿಗೆ ಊಟ ಹಾಕ್ಸ್ಬಿಡಿ ಅಂತ ದುಡ್ಡು ಕೊಟ್ರು ಕಣವ. ನಾನೇನ್ ಕೇಳಲಿಲ್ಲಪ್ಪ, ಅವರೇ ಬಲವಂತ ಕೊಟ್ರು ಮಗಳೇ. ಇನ್ನು ಅಳಿ ಅಂದ್ರೆ ಧಾರಾಳ ಕೊಟ್ಟ ಮೇಲೆ ನಾನು ಯಾಕೆ ಜಮಾಯಿಸಬಾರ್ದು, ಜಬರ್ದಸ್ತಾಗೆ ಮಾಡೋಣ ಅಂತ ಸುಮ್ಮನಾದೆ. ಅಟೇಯ ಬಾವಾಗನ. ಸಾಹೇಬ್ರೆ, ಇಷ್ಟೊಂದು ಪ್ರೀತಿ ಬಾರಲ್ಲ ನನ್ಗೆ, ನನ್ನ ಕುಟುಂಬಕ್ಕೆ ಹೊರೋದಕ್ಕೆ ಕಷ್ಟ ಆಗತ್ತೆ. ವೇದ, ಹೇ ವೇದ. ಸರ್ ಏನ್ ಸರ್ ವಾಪಸ್ ಬಂದ್ರಿ? ತೊಟ್ಟಿ ಎಡವಟ್ ಮಾಡ್ಕೊಂಬಿಟ್ಟಿದ್ದೀನಿ ಅನ್ಕೋಣ. ಆ ರೂಮ್ಗೆ ಯಾರಾದ್ರೂ ಹೋಗಿದ್ರ? ಯಾಕೆ ಸರ್ ಏನಾಯ್ತು? ಏಯ್, ಹೇಳಿದ್ದು ಕುತ್ರ ಹೇಳು. ಎಲ್ಲಿ, ಯಾಕೆ, ಏನು ಅಂತ ಪ್ರಶ್ನೆ ಕೇಳ್ಬೇಡ. ಆ ರೂಮ್ಗೆ ಯಾರಾದ್ರೂ ಹೋಗಿದ್ರಾ? ಸಾರಿ ಸರ್, ಇಲ್ಲ ಸರ್, ಯಾರು ಹೋಗಿಲ್ಲ. ಹೋಗ್ಲು. ಅಪ್ಪ, ಬ್ಯಾಗ್ ಇಲ್ಲೇ ಇದೆ. ಮೈ ಗಾಡ್, ಕೀನು ಇಲ್ಲೇ ಇದೆ ಕಡೆಯ. ಅಯ್ಯೋ ಸರ್, ಎಂಥ ಅನಾಹುತ ಮಾಡ್ಬಿಟ್ಟಿದ್ರಿ. ಲಾಕರ್ ಕೀ ಇಲ್ಲೇ ಬಿಟ್ಟು ಹೋಗಿದ್ರಾ? ಹೌದು. ಮಾತಾಡ್ತಾ ಇದ್ದಲ್ಲ, ಅಷ್ಟೊಂದು ಶಂಕರ್ದು ಫೋನ್ ಬಂತು. ಮಾತಾಡ್ತಾ ಕೀನು ಬ್ಯಾಗ್ ಇಲ್ಲೇ ಬರ್ಸ್ಬಿಟ್ಟು ಹಂಗೆ ಹೊರಟೋಗ್ಬಿಟ್ಟೆ. ಅಯ್ಯೋ ಸರ್, ಲಾಕರ್ನ ಒಂದ್ಸರಿ ಚೆಕ್ ಮಾಡ್ಬಿಡಿ ಸರ್, ಕ್ಯಾಶ್ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ. ಸರಿ ಇರುತ್ತೆ ಬಿಡಯ. ಸರ್, ಫಸ್ಟ್ ಟೈಮು ಎಲ್ಲಾರನ್ನೂ ಆಫೀಸಿಗೆ ಕರ್ಸಿದ್ದೀರಾ, ಜೊತೆಗೆ ಅವ್ರನ್ನೆಲ್ಲ ಇಲ್ಲೇ ಕೂರ್ಸಿ ಮಾತಾಡಿದ್ರೆ. ಅಯ್ಯೋ ಸರ್, ಚೆಕ್ ಮಾಡಿ ಸರ್, ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಗತಿ? ವೇದ, ಅವರೆಲ್ಲ ನಮ್ ಲೇಬರ್ಸ್ ಕಣೆಯ. ಅವ್ರ ಮೇಲೆ ಸುಖ ಸುಮ್ಮನೆ ಅನುಮಾನ ಪಡೋದು ತಪ್ಪಾಗುತ್ತೆ, ನಿಂಗೆ ಗೊತ್ತಾಗಲ್ಲ. ಇದು ಹಣಕಾಸಿನ ವ್ಯವಹಾರ. ಯಾರ ಮನಸ್ಸು ಹೇಗೆ ಬದಲಾಗುತ್ತೋ ಅಂತ ಯಾರಿಗೂ ಗೊತ್ತಾಗೋದಿಲ್ಲ ಸರ್. ಈಗಿನ ಕಾಲದಲ್ಲಿ ಯಾರು ನಂಬಕ್ಕಾಗಲ್ಲ ಸರ್. ನೀನು ಹೇಳೋದು ಸರಿ ಅನ್ಸುತ್ತೆ. ಯಾವುದಕ್ಕೂ ಒಂದ್ಸತಿ ಚೆಕ್ ಮಾಡೋದ್ರಲ್ಲಿ ಏನು, ಚೆಕ್ ಮಾಡೇ ಬಿಡ್ತೀನಿ. ಅಯ್ಯೋಯ್ಯೋ, ವೇದ, ಮಿಕ್ಕಿದ ಕ್ಯಾಶ್ ಎಲ್ಲ ಕರೆಕ್ಟ್ ಆಗಿದೆ. ನಾನು ಬ್ಯಾಂಕಿಂದ 5 ಲಕ್ಷ ರೂಪಾಯಿ ಡ್ರಾ ಮಾಡ್ಕೊ ಬಂದಲ್ಲ, ಆ ಬ್ಯಾಗೇ ಕಾಣಿಸ್ತಾ ಇಲ್ಲ. ಸರ್, ಅಲ್ಲೇ ಇರಬೇಕು, ಸರಿಯಾಗಿ ಚೆಕ್ ಮಾಡಿ ಸರ್. ಎಲ್ಲಿದೆ ನೋಡಿದ? ಇಲ್ಲೇ ಇಟ್ಟಿದ್ದೆ ನಾನು. ಸರಿಯಾಗಿ ಚೆಕ್ ಮಾಡಿ ಸರ್. ಎಷ್ಟ್ ಸಾರಿ ಚೆಕ್ ಮಾಡಿ ಅಂತ ಹೇಳ್ತಾ ಇದ್ಯಾ ನೀನು? ಸರ್, ನನಗೆ ಈಗ ಅನುಮಾನ ಬರ್ತಾ ಇದೆ. ಏನದು? ಸರ್, ನೀವು ಹೋದ್ಮೇಲೆ
ಆ ಯೂನಿಯನ್ ಲೀಡರು ವರ್ಕರ್ಸ್ ಎಲ್ಲ ಇಲ್ಲೇ ಕಳ್ಳರ ತರ ಓಡಾಡ್ತಾ ಇದ್ರು ಸರ್. ಸರ್ ಪೊಲೀಸರು ಫೋನ್ ಮಾಡಿ ಸರ್. ಹೇ ವೇದ, ಏನು ಮಾತು ಅಂತಾಡ್ತೀಯ? ನಮ್ಮ ಲೇಬರ್ಸ್ ಅಂತವ್ರು ಅಲ್ಲ ಕಣೆಯ. ಸುಖ ಸುಮ್ಮನೆ ಅವ್ರ ಮೇಲೆ ಆಪಾದನೆ ಹಾಕೋದು ಒಳ್ಳೇದಲ್ಲ. ಯೋ ಸರ್, 1 ಲಕ್ಷ ಅಲ್ಲ 2 ಲಕ್ಷ ಅಲ್ಲ ಸರ್, 5 ಲಕ್ಷ ಅಂದ್ರೆ ಸುಮ್ಮನೆನಾ ಸರ್? ಇಲ್ಲ ಇಟ್ಟಿದ್ದ ದುಡ್ಡು ಕಳುವಾಗಿದೆ ಅಂದ್ರೆ ನಮ್ಮವ್ರು ಯಾರೋ ತಗೊಂಡಿರ್ಬೇಕಲ್ವಾ ಸರ್? ಗಾದೆ ಮಾತೆ ಇಲ್ವಾ, ತಾಮ್ರದ ಕಾಸು ತಾಯಿ ಮಕ್ಕಳನ್ನ ತೋರಿಸ್ತು ಅಂತ. ಫೋನ್ ಮಾಡಿ ಸರ್ ಪೊಲೀಸರಿಗೆ. ಹೌದಲ್ವಾ? ನೀನು ಹೇಳೋದು ಸರಿ. ಒಂದು ಕೆಲಸ ಮಾಡು, ನೀನು ಹೋಗಿ ಮೇನ್ ಡೋರ್ನ ಲಾಕ್ ಮಾಡಿ ಜೋಬಲ್ಲಿ ಇಟ್ಕೋ. ನಾನು ಪೊಲೀಸಿಗೆ ಫೋನ್ ಮಾಡ್ತೀನಿ. ಓಕೆ, ಆಯ್ತು ಸರ್, ಹೋಗು. ಆಯ್ತು. ಸಾಹೇಬ್ರ, ಬೀಗ್ ರೂಟಿಗೆ ನೀವ ರೊಕ್ಕ ಕೊಟ್ಟಿರಂತ? ನಿಧಾನಕ್ಕೆ ಮಾತಾಡು ಚುಟ್ಟೆ. ಅದ್ರಾಗ ಹಗರಕ್ ಮಾತಾಡೋದು ಏನ್ ಬಂತ್ರಿ? ರೊಕ್ಕ ಕೊಟ್ಟಿರೋದು ನೀವು, ಯಾರ್ದ ರೊಕ್ಕ ಎಲ್ಲ ಒಂದ್ ಜಾತ್ರಿ. ಆದ್ರ ರಾಮಪ್ಪನ ಹೆಸರು ಮಾತ್ರ ಇಡೀ ಕಾಲೋನಾಗ ಬಹಳ ಫೇಮಸ್ ಆಗತ್ತೆ ನೋಡಿ. ಅದಾಗ್ಲಿ ಅಂತ ತಾನೇ ಕೊಟ್ಟಿರೋದು. ನನಗೊಂದು ಅರ್ಥ ಆಗಲ್ಲ. ಅಲ್ರಿ, ರೊಕ್ಕ ನಿಮ್ದು, ಹೆಸರು ಮಾತ್ರ ಅವ್ರದು. ಇದ್ರ ನಿಮ್ದೇನ್ ಬಂತ ಲಾಭ? ಚಿಟ್ಟೆ, ಗ್ರೌಂಡ್ ವರ್ಕ್ ಮಾಡ್ತೀನಿ ಅಂತ CM ಸಾಹೇಬ್ರಿಗೆ ಹೇಳಿದೀನಿ. ಗ್ರೌಂಡ್ ವರ್ಕ್ ಮಾಡ್ತೀನಿ ಅಂದ್ಮೇಲೆ ಸಣ್ಣ ಪುಟ್ಟ ಖರ್ಚುಗಳು ಆಗೇ ಆಗತ್ತೆ. ಕಾರ್ಯಕರ್ತರನ್ನ ಉಳಿಸ್ಕೋಬೇಕು, ಅವ್ರಿಗೆ ಊಟ ಹಾಕ್ಸ್ಬೇಕು ಅಂದ್ರೆ ದುಡ್ಡು ಖರ್ಚು ಆಗೇ ಆಗುತ್ತಲ್ವಾ? ಆ ವ್ಯವಸ್ಥೆ ಜವಾಬ್ದಾರಿ ನಾ ತಗೊಂಡ್ರೆ ನನ್ ಲೆವೆಲ್ಗೆ ಮಾಡ್ಬೇಕಾಗತ್ತೆ. ರಾಮಯ್ಯನವ್ರು ಮಾಡಿದ್ರೆ ಚಿಕ್ಕದಾಗಿದ್ರು ಚೊಕ್ಕದಾಗಿತ್ತು ಅಂತ ಮಾತಾಡ್ತಾರೆ. ಚಿಟ್ಟೆ, 100 ರೂಪಾಯಿ ಹಾಕಿ 5 ರೂಪಾಯಿ ಪಬ್ಲಿಸಿಟಿ ತಗೊಳ್ಳೋದ್ಕಿಂತ 5 ರೂಪಾಯಿ ಹಾಕಿ 100 ರೂಪಾಯಿ ಪಬ್ಲಿಸಿಟಿ ತಗೊಳ್ಳೋದೇ ಒಳ್ಳೇದಲ್ವಾ? ಸಾಹೇಬ್ರ, ನಿಮ್ ತಲೆಗೊಂದು ಮುತ್ತು ಕೊಡ್ಬೇಕು ಅನ್ಸಕತ್ತೈತ್ ನನಗೀಗ. ಯವ್ವ ಎಲ್ಲವ, ಎಲ್ಲಿಟ್ಟಿದ್ರಿ ಐಡಿಯಾಗಳನ್ನ? ಆದ್ರೂ ನಿಮ್ ಹೆಸರೇನ್ ಬರಂಗಿಲ್ಲ, ರಾಮಪ್ಪನ ಹೆಸರ ಬರೋದಿದ್ರ. ರಾಮಯ್ಯನವ್ರ ಹೆಸರೇ ಬರುತ್ತೆ, ಆದ್ರೆ ರಾಮಯ್ಯನವ್ರ ಅಳಿಯ ಯಾರು? ಸಾಹೇಬ್ರ, ನಾನು ತಲೆ ಮುತ್ತು ಕೊಟ್ಟಾಗ್ಬಿಡ್ತೀನಿ ಈಗ. ಆಯ್ತು, ಕೈಗೆ ಕೊಡ್ತಾ ಬಿಡ್ರಿ. ಸೂಪರ್, ನಿಮ್ಮ ತಲೆ ಸೂಪರ್. ನಿಮ್ ಜೋಡಿ ಏನಾದ್ರೂ ನಾನೊಂದು 10 ವರ್ಷ ಇದ್ಬಿಟ್ರೆ ನನ್ ವಿರುದ್ಧನೇ ಕಂಟೆಕ್ಟ್ ಮಾಡ್ತೀಯಾ? ಯಪ್ಪ, ಅಯ್ಯೋ ಯವ್ವ ಎಲ್ಲವ್ವ, ಆ ದುಸ್ಸಾಹಸಕ್ ನಾನ್ ಕೈ ಹಾಕೋದಿಲ್ರಿ ಸಾಹೇಬ್ರ. ಆಮೇಲೆ ನಾನ್ ಖರ್ಚು ಮಾಡ್ಬೇಕಾಕತಿ, ನೀವು ಪ್ರಚಾರ ಮಾಡ್ಬೇಕಾಕತಿ. ಹಲೋ, ಹೇಳಮ್ಮ. ತೀರ್ಥ, ಅದು ನೀನು ಒಂದ್ ಸ್ವಲ್ಪ ಆಫೀಸ್ ವರ್ಗೂ ಹೋದ್ರೆ ಚೆನ್ನಾಗಿರುತ್ತೆ. ಹೋಗ್ಬಾರೋ ಪ್ಲೀಸ್. ಅಮ್ಮ, ಅಪ್ಪಂಗ ಆಫೀಸ್ ಹೋಗ್ಬೇಡ ಅಂತ ಹೇಳಿದೆ ತಾನೆ, ಮತ್ ಯಾಕೆ ಹೋದ್ರು? ಸರಿ ಅಮ್ಮ, ನಾನು ಇವಾಗ್ಲೇ ಹೋಗ್ತೀನಿ. ಸರಿ. ಚಿಟ್ಟೆ, ನಾ ಆಫೀಸ್ ಹತ್ರ ಹೋಗ್ಬಿಡ್ತೀನಿ.